ಆರೋಗ್ಯಕ್ಕಾಗಿ ಯೋಗ ಉಪಚಾರ ಈ ಒಂದು ಮಾಲಿಕೆಯಲ್ಲಿ ನಾವೀಗ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳನ್ನ ಈಗ ಮಾಡೋಣ. ನೋಡಿ ಬಂಧುಗಳೇ, ಇದು ಬಹಳ ವಿಶೇಷವಾದಂಥ ಇವು ಆಸನಗಳು ಮತ್ತು ಮಿನಿಮಮ್ ಕೆಲವೊಂದು ಆಸನಗಳನ್ನ ಅಷ್ಟೇ ಸೆಲೆಕ್ಟ್ ಮಾಡಿದ್ದೀವಿ. ಇಷ್ಟೇ ಆಸನಗಳನ್ನ ಮಾಡಿದರೆ ಸಾಕು, ಬೆನ್ನು ಹುರಿ ಸಂಬಂಧಿ ಎಲ್ಲ ಕಾಯಿಲೆಗಳಿಂದ ನಿಮ್ಗೆ ಮುಕ್ತಿ ಸಿಗ್ತದೆ. ಯಾಕಂದರೆ ವಿಶೇಷವಾಗಿ ಸೊಂಟ ನೋವು, ಕುತ್ತಿಗೆ ನೋವು, ಸ್ಲಿಪ್ ಡಿಸ್ಕ್, ಸಯಾಟಿಕಾ ಈ ಥರ ಸಮಸ್ಯೆಗಳಿಂದ ಇವತ್ತು ಬಹಳ ಜನ ಬಳಲ್ತಾ ಇರ್ತಾರೆ. ಯಾಕಂದರೆ ನಮ್ಮ ಬಸವ ಯೋಗ ಕೇಂದ್ರಕ್ಕೆ, ನಮ್ಮ ಉಪಚಾರ ಕೇಂದ್ರಕ್ಕೆ ಬಂದಾಗ ಜನರಿಗೆ ನಾನು ಒಂದೇ ಸಲ ಕೊಡ್ತೀನಿ, ನಾನು ಬೇಡ ಬಂಧುಗಳೇ, ಇದಕ್ಕೆ ಯಾವ ಔಷಧಿಗಳಿಲ್ಲ, ಯಾವ ಆಯುರ್ವೇದ ಔಷಧಿಗಳು ವಿಶೇಷವಾಗಿ ನಿಮ್ಮ ಕೆಲಸ ಮಾಡೋಂಗಿಲ್ಲ, ಅಲೋಪತಿ ಔಷಧಿಗಳಂತ ಕೆಲಸ ಮಾಡೋದೇ ಇಲ್ಲ. ಅದಕ್ಕಾಗಿ ಬಂಧುಗಳೇ, ಲಕ್ಷ್ಯ ಕೊಟ್ಟು ನೀವು ನೋಡ್ರಿ, ಇಲ್ಲಿ ಈ ಒಂದು ಶ್ರೀ ಬಸವ ಟಿವಿಯವರ ಒಂದೇನಪ್ಪ ಅಂತಂದ್ರೆ ಶ್ರಮ ಸಾರ್ಥಕ ಆಗಬೇಕಾದ್ರೆ, ನನ್ನ ಶ್ರಮ ಸಾರ್ಥಕ ಆಗಬೇಕಾದ್ರೆ, ನಿಮಗೆ ಅದರ ಲಾಭ ಆಗಬೇಕಾದ್ರೆ ಸುಮ್ಮನೆ ನಿಮ್ಗೆ ಎಷ್ಟು ನಿಮ್ಮ ಶರೀರ ಸಹಕರಿಸ್ತದನೋ ಅಷ್ಟು ಈ ಆಸನಗಳನ್ನ ನಾನು ಮುಂದೇನು ಹೇಳ್ಕೊಡ್ತೀನಿ ಇವತ್ತನ್ನ ಮಾಡ್ತಾ ಹೋಗಿ. ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳು 100ಕ್ಕೆ 101% ನಾನು ಗ್ಯಾರಂಟಿ ಕೊಡ್ತೀನಿ. ನಿಮ್ಮ ಆ ಸಮಸ್ಯೆಗಳಿಗೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ. ಮತ್ತು ಒಂದೊಂದೇ ಆಸನವನ್ನು ಹೇಳ್ತಾ ಅವುಗಳ ಲಾಭವನ್ನು ನಿಮಗೆ ನಾನು ಓದಿ ತೋರಿಸ್ತಾ ಹೋಗ್ತೀನಿ. ನಾನು ಈಗ ನಿಧಾನವಾಗಿ ಮೊದಲನೇ ಆಸನ ಮಕರಾಸನ. ಮಕರಾಸನ ಸ್ಥಿತಿ 1. ಮಕರ ಅಂದ್ರೆ ಏನು? ಮಕರ ಅಂದ್ರೆ ಮೊಸಳೆ ಥರ. ಮೊಸಳೆ ಹೇಗೆ ನದಿ ದಂಡಿ ಮೇಲೆ ಬಂದು ಸುಮ್ಮನೆ ಮಲಗಿರ್ತದನೋ ಆ ಥರ ಮಲ್ಕೊಂಡು ಬಿಡೋದು. ಈಗ ವಿಶ್ರಾಂತಿಗಾಗಿ ಮಕರಾಸನದ ಮೊದಲನೇ ಸ್ಥಿತಿ. ನಿಧಾನವಾಗಿ ಈಗ ಕಾಲುಗಳನ್ನ ಹಿಂದಕ್ಕೆ ಒಯ್ಯಬೇಕು, ಹೊಟ್ಟೆ ಮೇಲೆ ಮಲಗಬೇಕು. ಹೊಟ್ಟೆ ಮೇಲೆ ಮಲಗಿ ಈಗ ಏನು ಮಾಡಬೇಕು, ಎಡಗೈ ಮೇಲೆ ಬಲಗೈ ಇರಬೇಕು. ನಿಮ್ಮ ಹಣೆಯನ್ನು ಏನು ಮಾಡಬೇಕು, ಅಲ್ಲಿ ಬಲಗೈ ಮೇಲೆ ಇಡಬೇಕು. ಎರಡೂ ಕಾಲುಗಳನ್ನ ಅಗಲಿಸಿರಬೇಕು. ಸುಮಾರು 1-1.5 ಫೂಟ್ನಷ್ಟು ಅಂತರ ಇರಲಿ. ಪಾದಗಳು ವಿರುದ್ಧಕ್ಕೆ ಇರಬೇಕು. ಈ ರೀತಿಯಾಗಿಲ್ಲ, ಈ ರೀತಿಯಾಗಿ ವಿರುದ್ಧ ದಿಕ್ಕಿನಲ್ಲಿರಬೇಕು. ಯಾಕೆ ನಾನು ಭಾಳ ಶಿಬಿರಾರ್ಥಿಗಳನ್ನ ಗಮನಿಸಿದ್ದೀನಿ, ಮಲ್ಕೊಡ್ರಪ್ಪ ಮಕರಾಸನದಲ್ಲಿ ಅಂದ ಕೂಡಲೇ ಏನು ಮಾಡಿಬಿಡ್ತಾರೆ, ಹೆಂಗೋ ಮಲ್ಕೊಂಡ್ಬಿಡ್ತಾರೆ. ಹಿಂಗೆಲ್ಲನೂ ತಪ್ಪದು. ನಿಧಾನವಾಗಿ ಈ ರೀತಿಯಾಗಿ ನಿಮ್ಮ ಹಣೆಯನ್ನು ರಿಲ್ಯಾಕ್ಸ್, ಪೂರ್ಣ ನಿಮ್ಮ ತಲೆಯನ್ನು ಕೈಗಳ ಮೇಲೆ ಪೂರ್ಣ ರಿಲ್ಯಾಕ್ಸ್ ಸ್ಥಿತಿಯಲ್ಲಿಡಿ. ಇಡೀ ಶರೀರವನ್ನು ಪೂರ್ಣ ಸಡಿಲಗೊಳಿಸಿ ವಿಶ್ರಾಂತಿಗಾಗಿ ಆಸನ. ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನಗಳಲ್ಲಿ ಪ್ರತಿ ಆಸನದ ನಂತರ ಈ ಒಂದು ಮಕರಾಸನ 1 ಅಂದಾಗ ಆ ಆಸನದಲ್ಲಿ ಬಂದು ಏನು ಮಾಡಬೇಕು, ವಿಶ್ರಾಂತಿಯನ್ನು ಪಡಿಬೇಕು. ಸಹಜ ಉಸಿರಾಟ ಇರಲಿ. ಮೈ ಮನಸ್ಸುಗಳನ್ನ ಪೂರ್ಣ ಸಡಿಲಗೊಳಿಸಿರಬೇಕು. ಸಂಪೂರ್ಣ ನಿಮ್ಮ ಇಡೀ ಶರೀರವನ್ನು, ಅಂಗ ಪ್ರತ್ಯಂಗಗಳನ್ನ ಸಂಪೂರ್ಣ ಸಡಿಲಗೊಳಿಸಿ ಪೂರ್ಣ ರಿಲ್ಯಾಕ್ಸ್ ಆಗಿ ಮಲಗಿರಬೇಕು. ಹೆಣ ಅಂದರೆ ಏನು, ಶವ ಬಿದ್ಕೊಂಡಂಗೆ ಬಿದ್ದಿರಬೇಕು. ನೀವು ಈ ಶರೀರ ಅಲ್ಲ, ನಾನು ಈ ಶರೀರ ಅಲ್ಲ, ನಾನು ಈ ದೇಹ ಅಲ್ಲ, ಪಂಚಮಹಾಭೂತಗಳಿಂದಾದಂತಹ ಈ ದೇಹ ನಾನಲ್ಲ, ನಾನೊಂದು ಚೈತನ್ಯ ಆತ್ಮ ಅನ್ನುವಂಥ ಭಾವ ನಮ್ಮಲ್ಲಿರಬೇಕು. ಆ ಆತ್ಮನನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ, ಜೀವಾತ್ಮನನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ರಿಲ್ಯಾಕ್ಸ್ ಆಗಿ ಮಲಗಿರಬೇಕು. ಸಚ್ಚಿದಾನಂದ ಸ್ವರೂಪಿ ಪರಮಾತ್ಮ ಆ ಲಿಂಗದೇವನಲ್ಲಿ ಲೀನವಾಗಿ ಬಿಡೋದು. ಕಂಪ್ಲೀಟ್ ರೆಸ್ಟ್, ಪೂರ್ಣ ವಿಶ್ರಾಂತಿ. ಇಡೀ ಶರೀರವನ್ನು ಅಡಿಯಿಂದ ಮುಡಿಯವರೆಗೆ, ಪಾದದಿಂದ ನೆತ್ತಿಯವರೆಗೆ ಸಂಪೂರ್ಣ ಸಡಿಲಗೊಳಿಸಿ ಈ ದೇಹ ನಾನಲ್ಲ ಅನ್ನುವಂಥ ಭಾವದೊಂದಿಗೆ, ಏಕೆಂದರೆ ಈ ದೇಹಕ್ಕೆ ಮುಪ್ಪಿದೆ, ಈ ದೇಹಕ್ಕೆ ನಾಶ ಇದೆ. ಆ ಅವಿನಾಶ್ಯ ಆತ್ಮ, ಆ ವಿನಾಶ್ಯ ಆತ್ಮನನ್ನು, ಜೀವಾತ್ಮನನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡೋದು, ಶಿವಜೀವರ ಐಕ್ಯವಾಗೋದು, ಲಿಂಗಾಂಗ ಸಾಮರಸ್ಯವಾಗುವುದು. ಕ್ಷಣವಾಗಿ ಆರಾಮಾಗಿ ಇದ್ಕೊಂಡಿರಬೇಕು. ಪೂರ್ಣ ವಿಶ್ರಾಂತಿ, ಕಂಪ್ಲೀಟ್ ರೆಸ್ಟ್. ಯಾವುದೇ ಒತ್ತಡಗಳಿಲ್ಲ, ಗೋಜು ಗೊಂದಲಗಳಿಲ್ಲ, ಸಂಸಾರದ ತಾಪತ್ರಯಗಳಿಲ್ಲ. ಪೂರ್ಣ ವಿಶ್ರಾಂತಿ. ಹೀಗೆ ಒಂದು ಎಲ್ಲ ಆಸನಗಳನ್ನ ಮಾಡಿ ಆದಮೇಲೆ ಈ ಒಂದು ಮಕರಾಸನದಲ್ಲಿ ವಿಶ್ರಾಂತಿಯನ್ನು ತಗೋಬಹುದು. ಇಲ್ಲ ನೀವು ಎಷ್ಟು ಹೊತ್ತು ಒಂದು ಪಾಶ್ಚರನ್ನು ಮಾಡಿರ್ತೀರಿ ಹೊಟ್ಟೆ ಮೇಲೆ ಮಲಗಿ, ಅಷ್ಟೊತ್ತು ಈ ಒಂದು ಸ್ಥಿತಿಯಲ್ಲಿ ಕಡ್ಡಾಯವಾಗಿ ವಿಶ್ರಾಂತಿಯನ್ನು ತಗೋಬೇಕು. ಆಮೇಲೆ ಮುಂದಿನ ಪಾಶ್ಚರ್ಗೆ ಅಂದರೆ ಮುಂದಿನ ಆಸನಕ್ಕೆ ನಾವು ಮತ್ತೆ ಹೋಗಬೇಕು. ಈಗ ಮಕರಾಸನದ 2ನೇ ಸ್ಥಿತಿಯನ್ನು ನೋಡೋಣ. ಈಗ ನೀವು ಮಕರಾಸನದಿಂದ ಹೊರಗಡೆ ಬನ್ನಿ. ರಿಲ್ಯಾಕ್ಸ್ ಆಗಿ ನಿಧಾನವಾಗಿ ನಿಮ್ಮ 2 ಕೈಗಳನ್ನು
ಇಲ್ಲಿ ಕುತ್ತಿಗೆ ಹತ್ತಿರ ಈ ರೀತಿಯಾಗಿ ಸಪೋರ್ಟ್ ಆಗಿಟ್ಟುಕೊಳ್ಳಿ. ಕೈಗಳು ಗಲ್ಲದ ಮೇಲೆ ಇರಲಿ, ಹಿಡಿದಿರಬೇಕು. ಎರಡೂ ಪಾದಗಳನ್ನ ಜೋಡಿಸ್ರಿ, ಎರಡೂ ಮೊಳಕಾಳುಗಳನ್ನ ಜೋಡಿಸಿರಬೇಕು. ಪಾದಗಳನ್ನ ಹಿಂದಕ್ಕೆ ಚಾಚಿರಬೇಕು. ಸಹಜ ಉಸಿರಾಟ ಇರಲಿ. ಈಗ ಉಸಿರು ತುಂಬ ಮೇಲೆ ನೋಡಿ, ಒಂದೊಂದೇ ಕಾಲನ್ನು ನಿಮ್ಮ ನಿತಂಬಕ್ಕೆ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಧಾನವಾಗಿ ಒಂದೊಂದೇ ಕಾಲನ್ನು. ಸೊಂಟ ನೋವಿನ ಸಮಸ್ಯೆ ಅದ್ಭುತ ಪರಿಹಾರ ಸಿಗ್ತದೆ ಬಂಧುಗಳೇ. ಇದರಿಂದ ಈ ರೀತಿಯಾಗಿ ಒಂದೊಂದೇ ಕಾಲಿನಿಂದ 5-10 ಬಾರಿ ಅದು ದಿನಾಲು ಮಾಡಿ. ಬಹಳ ಚಮತ್ಕಾರವಾದಂತಹ ಆಸನ ಇದು ಸೊಂಟ ನೋವಿಗೆ. ಈಗ ಯಾರಿಗೆ ಅತಿಯಾದ ಸೊಂಟ ನೋವಿಲ್ಲ ಅವರು ಏಕಕಾಲಕ್ಕೆ 2 ಕಾಲುಗಳಿಂದ ಈ ಮಕರಾಸನದ 2ನೇ ಪಾಶ್ಚರನ್ನು ನೀವು ಮಾಡಬಹುದು. ಆಮೇಲೆ ವಿಶ್ರಾಂತಿ ಎಂದಾಗ ಮಕರಾಸನದ ಮೊದಲನೇ ಸ್ಥಿತಿ. ವಿಶ್ರಾಂತಿಯನ್ನು ತಗೊಂಡು ಈಗ ಹೇಳಬೇಕಾದ್ರೆ ಒಂದು ಮಗಲಿಗೆ ಹೊರಳಿ ಹೇಳಬೇಕು. ಡೈರೆಕ್ಟ್ ಸೊಂಟದ ಮೇಲೆ ಹೇಳಬಾರ್ದು. ಈ ಒಂದು ಮಕರಾಸನದ ಲಾಭಗಳು ಏನು? ಯಾಕಂದರೆ ಲಾಭಗಳನ್ನ ಪೂರ್ಣ ಪ್ರಮಾಣದಲ್ಲಿ ನಾನು ಯಾಕೆ ಓದಿ ಹೇಳ್ತಾ ಇದ್ದೇನೆ ಅಂದರೆ, ಎಲ್ಲ ಲಾಭಗಳನ್ನ ನೆನ್ಪಿಟ್ಕೊಂಡು ಹೇಳಲಿಕ್ಕಾಗೋದಿಲ್ಲ. ಅದಕ್ಕಾಗಿ ನೋಡಿ ಎಷ್ಟು ಅದ್ಭುತವಾದಂಥ ಲಾಭಗಳಿದ್ರಿಂದ. ಈ ಮಕರಾಸನ ಮೊದಲನೇದ್ದು ಯಾವುದು? ವಿಶ್ರಾಂತಿಗಾಗಿ ಅಂತ ಮಾಡಿದೀವಲ್ಲ, ಅದರ ಲಾಭಗಳೇನು? ಮಕರಾಸನ 1ರ ಲಾಭಗಳು. ಇದು ವಿಶ್ರಾಂತಿಗಾಗಿ ಆಸನ. ಈ ಸ್ಥಿತಿಯಲ್ಲಿ ಶಾರೀರಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ತನ್ನನ್ನು ತಾನು ಹಗುರ ಎಂಬಂಥ ಭಾವನೆಯನ್ನು ಮಾಡಿಕೊಳ್ಬೇಕು. ಇನ್ನು ಇದರಿಂದ ಏನಾಗ್ತದಪ್ಪ ಅಂತಂದರೆ ಏರು ರಕ್ತ ಒತ್ತಡ, ಹೈ BP ಮತ್ತು ಮಾನಸಿಕ ಒತ್ತಡ, ಡಿಪ್ರೆಷನ್ ಹಾಗೂ ಅನಿದ್ರೆಯಿಂದ ಮುಕ್ತಿ ಸಿಗ್ತದೆ. ಇನ್ಸೋಮ್ನಿಯಾ, ಭಾಳ ಜನರಿಗೆ ಇವತ್ತು ನಿದ್ದೆ ಹತ್ತುವುದಿಲ್ಲ ಅನ್ನುವಂಥ ಸಮಸ್ಯೆ ಇದೆ. ಅಂಥವ್ರು ಆ ಭಾವದೊಂದಿಗೆ ನಾನು ಪರಮಾತ್ಮನ ಕೂಡ್ತಾ ಇದ್ದೀನಿ. ಪ್ರತಿ ಹೆಂಗೆ ಬಂದರೆ ನಿದ್ರೆಗೊಮ್ಮೆ ನಿತ್ಯ ಮರಣ ಆಗಬೇಕು, ಎದ್ದ ಸಲ ನವೀನ ಜನನ ಆಗಬೇಕು. ಆ ಭಾವದೊಂದಿಗೆ ಏನು ಮಾಡಬೇಕು? ನಾವು ವಿಶ್ರಾಂತಿಗಾಗಿ ಯಾವ ಆಸನಗಳನ್ನ ಮಾಡ್ತೀವೋ ಅದು ಮಕರಾಸನ ಸ್ಥಿತಿ 1 ಇರ್ಬೋದು, ಅಥವಾ ನಾವು ಶವಾಸನ ಇರ್ಬೋದು, ಬಾಲಾಸನ ಇರ್ಬೋದು. ಅಲ್ಲಿ ಅದೇ ಭಾವ ನಮ್ಮಲ್ಲಿರಬೇಕು. ಆ ಭಾವದೊಂದಿಗೆ ನೀವು ಮಲಗಿದ್ದಾದರೆ ಆಟೋಮೆಟಿಕ್ ನಿಮಗೆ ನಿದ್ರೆ ಹತ್ತದೆ, ಇನ್ಸೋಮ್ನಿಯಾ ಸಮಸ್ಯೆ ಪರಿಹಾರ ಆಗ್ತದೆ. ಇನ್ನು ಆಸನಗಳು ಮಾಡ್ತಾ ಮಧ್ಯೆ ವಿಶ್ರಾಂತಿಗಾಗಿ ಇದನ್ನು ಮಾಡಬೇಕು. ಹೊಟ್ಟೆ ಕರುಳುಗಳಿಗೆ ಸ್ವಾಭಾವಿಕವಾಗಿ ಮಾಲಿಶ್ ಆಗ್ತದೆ. ಆದ್ದರಿಂದ ಅವು ಸಕ್ರಿಯವಾಗಿ ಅಜೀರ್ಣ ಮತ್ತು ಅನೇಕ ಹೊಟ್ಟೆ ಸಂಬಂಧಿ ವಿಕಾರಗಳು ಎಲ್ಲ ದೂರ ಆಗ್ತಾವ. ಮತ್ತು ಕೈಗಳು ಸ್ಥಿತಿಗಳು ಅವೇನಿರ್ತಾವಪ್ಪ ಅಂತಂದರೆ ಇವು ಪ್ಯಾಸಿವ್ ಸ್ಟ್ರೆಚಿಂಗ್ ಒಳಗಿರ್ತವೆ. ಪ್ಯಾಸಿಂಗ್ ಸ್ಟ್ರೆಚ್ ಒಳಗೆ ಇರೋದ್ರಿಂದ, ಆ ಕಂಡೀಷನ್ನಲ್ಲಿ ಅವು ಇರೋದ್ರಿಂದ ಪ್ಯಾರಾಸಿಂಥೆಟಿಕ್ ನರಗಳು ಅವುಗಳನ್ನ ಪ್ರಭಾವಿತಗೊಳಿಸಿ ಶರೀರವನ್ನು ಸಡಿಲಗೊಳಿಸಲಿಕ್ಕೆ ಅದು ಸಹಕಾರಿಯಾಗ್ತದೆ. ಗುರುತ್ವಾಕರ್ಷಣೆ ವಿರುದ್ಧ ಕೆಲಸ ಮಾಡದೇ ಇರೋದ್ರಿಂದ ಏನಾಗ್ತದೆ? ವಿಶ್ರಾಂತಿ ಲಭಿಸ್ತದೆ. ಗುರುತ್ವಾಕರ್ಷಣೆ ವಿರುದ್ಧ ಅಂದ್ರೆ ಏನು? ಪೂರ್ಣ ಶರೀರವನ್ನು ಹೆಣದಂಗೆ ಒಗೆದು ಬಿಟ್ಟಿರ್ತೀವಿ, ಹೌದಾ? ಅವಾಗ ಏನಾಗ್ತದೆ? ಗುರುತ್ವಾಕರ್ಷಣೆ ಬಲದಿಂದ ನಮ್ಮನ್ನು ನಾವು ಮೇಲಕ್ಕೆ ಇದು ಮಾಡ್ಕೊಂಡಿರಂಗಿಲ್ಲ. ಇದರಿಂದ ಏನಾಗ್ತದಪ್ಪ ಅಂದರೆ ಬಹಳ ವಿಶೇಷವಾದಂಥ ಶರೀರಕ್ಕೆ ವಿಶ್ರಾಂತಿ ಲಭಿಸ್ತದೆ ಮತ್ತು ಅಂತಃಸ್ರಾವದ ಗ್ರಂಥಿಗಳಿಗೆ ಲಾಭಾನ್ವಿತ ಆಗ್ತದೆ. ಏನಪ್ಪಾ ಅಂತಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಇವತ್ತು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಸರಿಯಾಗಿ ಕೆಲಸ ಮಾಡಲ್ದೇ ಇಷ್ಟೆಲ್ಲ ಸಮಸ್ಯೆಗಳಾಗತ್ತೇವೆ. ಏನು? ಪೀನಿಯಲ್, ಪಿಟ್ಯುಟರಿ, ಥೈರಾಯ್ಡ್, ಅಡ್ರಿನಲ್, ಪ್ಯಾನ್ಕ್ರಿಯಾಸ್, ಹೌದಾ? ಎಲ್ಲ ರಸಗಳು ಸರಿಯಾಗಿ ಸ್ರವಿಸದೆ ಹೋಗೋದ್ರಿಂದ ಶರೀರದಲ್ಲಿ ಕೆಮಿಕಲ್ಸು, ಸಾಲ್ಟ್ಸು, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇದ್ದೇವೆ. ಅದಕ್ಕಾಗಿ ಬಂಧುಗಳೇ, ನಾವೆಲ್ಲರೂ ಏನಪ್ಪಾ ಅಂತಂದರೆ ನಾವು ವಿಶ್ರಾಂತಿಯನ್ನು ಪಡೆಯುವಾಗ ಪೂರ್ಣ ರಿಲ್ಯಾಕ್ಸ್ ಆಗಿದ್ದುಕೊಂಡು ವಿಶ್ರಾಂತಿ ತಗೋಬೇಕು. ಇದು ಮಕರಾಸನ ಸ್ಥಿತಿ 1ರ ಲಾಭಗಳು. ಇನ್ನು ಮಕರಾಸನ 2 ಅಂತ ಮಾಡಿದೀವಲ್ಲ, ಗದ್ದ ಕೈ ಹಚ್ಕೊಂಡ್ಬಿಟ್ಟು, ಹೌದಾ? ಇದರ ಲಾಭಗಳು ಏನು ನೋಡಿ? ಸ್ಲಿಪ್ ಡಿಸ್ಕ್ ಸಮಸ್ಯೆ ಅಂತ ಹೇಳ್ತಿರ್ತಾರೆ. ಎಷ್ಟೋ ಜನ ಪಾಪ ಹಳ್ಳಿ ಜನ ನನ್ನ ಕಡೆ ಬಂದಿರ್ತಾರೆ. ಅಪ್ಪ ಅವರೇ ನನಗೆ ಸ್ಲಿಪ್ ಡಿಸ್ಕ್ ಆಗಿದೆ ಅಂತ ಹೇಳ್ಯಾರ್ರಿ. ಅದೇನು ದೊಡ್ಡ ಸಮಸ್ಯೆ ಬಿಡೋಪ್ಪ ಮಾರಾಯ ಅಂತ ಹೇಳ್ಬಿಡ್ತೀನಿ ನಾನು. ಸ್ಲಿಪ್ ಡಿಸ್ಕ್ ಅಂದರೆ 1ರ ಮ್ಯಾಗ 1 ಮಣಿಗಳಿರ್ತವೆ. ಏನು? ಎಲು ಅವೆರಡದು ನೋಡು ಒಂದು ಗಾದಿ ಇರ್ತದೆ, ಅದೊಂದು ಸ್ವಲ್ಪ ಸರಿದಿರ್ತದೆ. ಯಾಕೆ ಬಗ್ಗೆ ಪಾಪ ರೈತರು ಕೆಲಸ ಮಾಡ್ತಿರ್ತಾರೆ. ಆವಾಗ ಏನಿರ್ತಾವ? ಒಂದು ಬೆನ್ನು ಹುರಿ ಅದರಲ್ಲಿ ಹಾಸಿ ಬಂದಿರ್ತದೆ. ಬೆನ್ನು ಹುರಿ ಏನು ನರವಳ್ಳಿ ಹಾದು ಬಂದಿರ್ತದಲ್ಲ, ಅದ್ರ ಮೇಲೆ ಸ್ವಲ್ಪ ಹಿಚ್ಚಿಕ್ಕಿದಾಗ ಯಾವ ಭಾಗದಲ್ಲಿ ಸ್ಟ್ರೆಚ್ ಆಗಿರ್ತದನೋ ಅದೇನಿರ್ತದೆ, ಆ ಕಾಲುಗಳು ಜೋಮ್ ಹಿಡಿದು ಜಗ್ಗುದು, ಆಮೇಲೆ ಬೆರಳುಗಳೆಲ್ಲ ಇದನ್ನ ಆದಂಗೆ ಆಗೋದು ಆಗ್ತಿರ್ತದೆ. ಏನು? ಜೋಮ್ ಹಿಡಿದಂಗೆ ಜಗ್ಗಿದಂಗೆ ಆಗ್ತಿರ್ತದೆ. ಅಂತ ಎಲ್ಲ ಸಮಸ್ಯೆಗಳಿಗೆ ಈ ಮಕರಾಸನದಿಂದ ಲಾಭ ಸಿಗ್ತದೆ. ಇನ್ನು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಎಲ್ಲ ಕುತ್ತಿಗೆಲ್ಲ ಪಟ್ಟ ಹಾಕಿರ್ತಾರೆ ನೋಡಿರ್ಬೇಕು, ಹೌದಾ? ಸಪೋರ್ಟ್ ಆಗಿ ಆ ಸಮಸ್ಯೆಗಳಿಗೆ, ಆಮೇಲೆ ಸೊಂಟಕ್ಕೆ ಪಟ್ಟ ಹಾಕಿರ್ತಾರೆ, ಆ ಸಮಸ್ಯೆಗಳಿಗೆ ಇದರಿಂದ ಲಾಭ ಸಿಗ್ತದೆ. ಯಾಕಂದ್ರೆ ಸರ್ವೈಕಲ್ ಕಾಲರ್
ಲಂಬಾರ್ ಮತ್ತೇನು ಬೆಲ್ಟ್ ಅದು ಹಾಕಿರ್ತಾರಲ್ಲ ಅವುಗಳ ಅವಶ್ಯಕತೆನೇ ಇಲ್ಲ. ನಮ್ಮ ಏನಪ್ಪ ಅಂತಂದರೆ ಬಸವ ಯೋಗ ಕೇಂದ್ರಕ್ಕೆ ಬಂದಾಗ ನಾವೇನು ಮಾಡ್ತೀವಪ್ಪ ಅಂತಂದರೆ ಅವುಗಳನ್ನ ತೆಗಿಸಿಬಿಡ್ತೀವಿ, ಅವ್ರಿಗೆ ಹೇಳ್ತೀವಿ ಒಟ್ಟಕ್ಕೆ ಮುಂದಕ್ಕೆ ಬಾಗುವಂಥ ಯಾವುದೇ ಕೆಲಸಗಳನ್ನ ಸ್ವಲ್ಪ ದಿನ ಮಾಡಬೇಡ್ರಿ, ಈ ಹಿಂದಕ್ಕೆ ಬಾಗುವಂಥ ಆಸನಗಳನ್ನ ಮಾಡಿರಿ, ವಿಶೇಷವಾಗಿ ಮಕರಾಸನದ ಮಾಡಿರಿ ಅಂತ ಹೇಳ್ತೀವಿ. ಇನ್ನು ನೋಡ್ರಿ, ಅಸ್ತಮಾ ಹಾಗೂ ಶ್ವಾಸ ಸಂಬಂಧಿ ಯಾವುದೇ ಸಮಸ್ಯೆಗಳಿದ್ರೂ ಅದು ಪರಿಹಾರ ಆಗ್ತದೆ. ಇನ್ನು ಮೊಳಕಾಲಿನ ನೋವುಗಳು ಇದರಿಂದ ಪರಿಹಾರ ಆಗ್ತವೆ.